ಭಾರತದ ಪಕ್ಕದಲ್ಲಿ ಕಿಮ್ ಜಾಂಗ್ ಅಣ್ಣ 31 ವರ್ಷದಿಂದ ಇವರದ್ದೇ ರೂಲ್. ಇಸ್ಲಾಮಿಕ್ ದೇಶದಲ್ಲಿ ಮುಸ್ಲಿಮರ ವಿರೋಧಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಗತ್ತಿನ ಕ್ರೂರ ಸರ್ವಾಧಿಕಾರಿ ಯಾರು ಅಂತ ಅಂದ್ಕೂಡ್ಲೆ ನಿಮ್ಮಲ್ಲಿ ತುಂಬಾ ಜನ ದೂರದ ಪ್ರದೇಶಗಳನ್ನ ನೆನಪು ಮಾಡ್ಕೋಬಹುದು. ಕಿಮ್ ಹೆಸರು ಬರುತ್ತೆ, ಪುಟಿನ್ ಹೆಸರು ಬರುತ್ತೆ, ಆಫ್ರಿಕಾದ ಸೇನಾ ನಾಯಕರು, ಪಾಕಿಸ್ತಾನದ ಮುಲ್ಲಾ ಜನರಲ್ ಎಲ್ಲರ ಹೆಸರು ಕೂಡ ಬರ್ಬೋದು. ಆದರೆ ಇವರಿಗಿಂತ ಅಪ್ಪ ಅಂದರೆ ಇಡೀ ದೇಶವನ್ನು ತನ್ನ ಕಂಟ್ರೋಲ್ನಲ್ಲಿ ಇವರೆಲ್ಲರಿಗಿಂತ ಜೋರಾಗಿ ಇಟ್ಕೊಂಡಿರೋ ಒಬ್ಬ ಡಿಕ್ಟೇಟರ್ ಬಗ್ಗೆ ಹೆಚ್ಚು ಚರ್ಚೆನೇ ಜಗತ್ತಲ್ಲಿ ಆಗಲ್ಲ. ಆತ ಭಾರತದ ಪಕ್ಕದಲ್ಲಿದ್ದಾರೆ. ಭರ್ತಿ 31 ವರ್ಷಗಳಿಂದ ಭಾರತದ ಪಕ್ಕದಲ್ಲೇ ಆಡಳಿತ ಮಾಡ್ತಿದ್ದಾರೆ. ಹತ್ರ, ತುಂಬ ಹತ್ರ, ಭಾರತಕ್ಕಿಂತ ಕೆಲವೇ ಕಿಲೋಮೀಟರ್ ಅಷ್ಟು ಹತ್ರ. ಅಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು. ಆದರೆ ಅಲ್ಲಿನ ನಾಯಕನನ್ನ ಇಸ್ಲಾಂನ ವಿರೋಧಿ ಅಂತ ಕರೀತಾರೆ. ಅಲ್ಲಿ ಹಿಜಬ್ ಹಾಕೊಳ್ಳೋ ಹಾಗಿಲ್ಲ, ಗಡ್ಡ ಬಿಡೋ ಹಾಗಿಲ್ಲ. ಅಲ್ಲಿ ಆತ ಹೇಳಿದ್ದೆ ಕಾನೂನು, ಆತ ಮಾಡಿದ್ದೇ ಶಾಸನ. ಹಾಗಂತ ಆತ ಸರ್ವಾಧಿಕಾರಿ ಅನ್ನೋಕೆಲ್ಲ ಹೋಗಬೇಡಿ. ಬಿಡ್ರಿ, ಡಿಕ್ಟೇಟರ್ ಅಂತ ಹೇಳಿದ್ರಲ್ಲ ಇನ್ನೇನು ಅಂತ ನೀವು ಕೇಳ್ಬೋದು. ಆದರೆ ಹಂಗೆ ಹೇಳಂಗೂ ಇಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲೂ ಚುನಾವಣೆ ನಡೆಯುತ್ತೆ. ಅಲ್ಲಿನ ಜನ 90% ಈತನಿಗೆ ವೋಟ್ ಹಾಕ್ತಾರೆ. ಸ್ನೇಹಿತರೆ, ಈತನ ಹೆಸರೇ ಎಮೊಮಾಲಿ ರೆಹಮಾನ್, ತಜಿಕಿಸ್ತಾನ್ನ ಬಲಿಷ್ಠ ಡಿಕ್ಟೇಟರ್. ಹಾಗಿದ್ರೆ ಯಾರೀತ? ಈತನನ್ನ ಯಾಕೆ ಕಿಮ್ನ ಅಣ್ಣ ಅಥವಾ ದೊಡ್ಡಪ್ಪ ಅಥವಾ ಕಿಮ್ನ ಅಪ್ಪ ಆ ಲೆವೆಲ್ ಕರೀತಾರೆ? ಈ ತಜಿಕಿಸ್ತಾನ್ನ ಕತೆ ಏನು? ಭಾರತಕ್ಕೂ ಆ ನಾಯಕನಿಗಿರೋ ಸಂಬಂಧ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ನಮ್ಮ ಕಾಶ್ಮೀರದಿಂದ ಸ್ವಲ್ಪ ಮೇಲ್ ಬನ್ನಿ, ಇದು POK. ಅದರ ಮುಂದಕ್ಕೆ ಹೋದ್ರೆ ಅಫ್ಘಾನಿಸ್ತಾನ. ಇಲ್ಲಿ ವಕನ್ ಕಾರಿಡಾರ್ ಬಿಟ್ರೆ ಮುಂದೆ ಸಿಗುತ್ತೆ ನೋಡಿ, ಇದೇ ತಜಿಕಿಸ್ತಾನ್. ಈ ನ್ಯಾರೋ ಜಾಗದಲ್ಲಿ ಅಂದ್ರೆ 2-3 ರಾಷ್ಟ್ರಗಳು ಬಂದು ಸಂಧಿಸೋ ಈ ಜಾಗದಲ್ಲಿ ತಜಿಕಿಸ್ತಾನ ಕೂಡ ನಮಗೆ ತುಂಬಾ ಹತ್ರ ಬರುತ್ತೆ. 16 ಕಿಲೋಮೀಟರ್ಗಳ ಅಂತರದಲ್ಲೇ ತಜಿಕಿಸ್ತಾನ ನಮಗಿದೆ. ಆಕ್ಚುಲಿ ಅಫಿಷಿಯಲ್ ಮ್ಯಾಪ್ ಪ್ರಕಾರ ನೋಡಿದ್ರೆ POK ಬಂದು ಸ್ವಲ್ಪ ದೂರ ಆಗಿದೆ ಅಷ್ಟೇ. ವಿಸ್ತೀರ್ಣದಲ್ಲಿ 94ನೇ ದೊಡ್ಡ ದೇಶವಾಗಿರೋ ತಜಿಕಿಸ್ತಾನ $1.7 ಕೋಟಿ ಪಾಪ್ಯುಲೇಷನ್ ಹೊಂದಿದೆ. $5,832 ತಲಾ ಆದಾಯ ಇದೆ. ಅಂದ್ರೆ ಅಲ್ಲಿನ ಜನ ನಮಗಿಂತ ಆಲ್ಮೋಸ್ಟ್ ಡಬಲ್ ಶ್ರೀಮಂತರು. ಇಲ್ಲಿ 97% ಇಸ್ಲಾಂ ಇದೆ. ಇನ್ನುಳಿದ 3% ಬೇರೆ ಧರ್ಮದವರಿದ್ದಾರೆ. ಒಂದು ಕಾಲದಲ್ಲಿ ಸೋವಿಯತ್ ಭಾಗವಾಗಿದ್ದ ಈ ನೆಲ 1992ರಿಂದ ಇಂಡಿಪೆಂಡೆಂಟ್ ಕಂಟ್ರಿ ಆಗಿದೆ. ಇದಾದ 2 ವರ್ಷಕ್ಕೆ ಅಂದ್ರೆ 1994ಕ್ಕೆ ಇಲ್ಲಿಗೆ ಎಮೊಮಾಲಿ ಅಧಿಕೃತವಾಗಿ ಆಗಮನ ಆಯಿತು. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಅಂದಿನಿಂದ ಇಂದಿನ ತನಕವೂ ತಜಿಕಿಸ್ತಾನಕ್ಕೆ ಈತನೇ ಸುಪ್ರೀಂ. ಭರ್ತಿ 31 ವರ್ಷದಿಂದ ತಜಿಕಿಸ್ತಾನವನ್ನ ರೂಲ್ ಮಾಡ್ತಿರೋ ಮಾನವ. ಪ್ರತಿ ಊರಿನ ಮೇಲೂ ಕೂಡ ಈತನಿಗೆ ಕಂಟ್ರೋಲ್ ಇದೆ. ಎಷ್ಟೇ ಪ್ರಯತ್ನ ನಡೆಸಿದ್ರೂ ಕೂಡ ಅಲುಗಾಡಿಸ್ಲಿಕ್ಕೂ ಯಾರಿಗೂ ಆಗಿಲ್ಲ. ಇದೇ ಕಾರಣಕ್ಕೆ ಜಗತ್ತಿನ ಸರ್ವಾಧಿಕಾರಿಗಳ ಪಟ್ಟಿಯಲ್ಲಿ ಈ ಎಮೊಮಾಲಿ ರೆಹಮಾನ್ ಟಾಪ್ನಲ್ಲೇ ಬರ್ತಾರೆ. ಹಾಗೆ ನೋಡಿದ್ರೆ ಇವರ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಕೂಡ ಇರಲಿಲ್ಲ. 1952 ಅಕ್ಟೋಬರ್ 5ರಲ್ಲಿ ಹುಟ್ಟಿದ ಎಮೊಮಾಲಿ ರೆಹಮಾನ್ ತುಂಬಾ ಶ್ರೀಮಂತರೇನಲ್ಲ. ಇವರದೊಂದು ರೈತ ಕುಟುಂಬ. ತಂದೆ ಶರೀಫ್ ರಹಮಾನೋವ್, ತಾಯಿ ಹೆಸರು ಮರಿಯಂ. ತಂದೆ ಶರೀಫ್ 2ನೇ ಮಹಾಯುದ್ಧ ವೇಳೆ ರೆಡ್ ಆರ್ಮಿನಲ್ಲಿ ಅಂದರೆ ಸೋವಿಯತ್ ರಷ್ಯಾ ಪರ ಹೋರಾಡಿದ್ರು. ಮಿಲಿಟರಿ ಸೇವೆ ಪೂರ್ಣಗೊಳಿಸಿದ ನಂತರ ತಮ್ಮ ಸ್ವಂತ ಊರಿಗೆ ಮರಳಿ ಸ್ವಲ್ಪ ಕಾಲ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದ್ರು. ತಂದೆ ದುಡಿಮೆಯನ್ನ ಕಣ್ಣಾರೆ ಕಂಡಿದ್ದ ಎಮೊಮಾಲಿ ರೆಹಮಾನ್ ಶಾಲೆಯಲ್ಲಿ ಚೆನ್ನಾಗಿ ಓದಿದ್ರು. ಮುಂದೆ ತಾಜಿಕ್ ಸ್ಟೇಟ್ ನ್ಯಾಷನಲ್ ಯೂನಿವರ್ಸಿಟಿಯಿಂದ ಎಕನಾಮಿಕ್ಸ್ನಲ್ಲಿ ಪದವಿಯನ್ನ ಪಡ್ಕೊಂಡು ಒಳ್ಳೆ ವಿದ್ಯಾವಂತ ಕೂಡ ಆದ್ರು. ತಮ್ಮ ಹುಟ್ಟೂರು ದಂಘರಾದಲ್ಲೇ ಸೌಕೋಸ್ ಅಂದ್ರೆ ಆಗಿನ ಸೋವಿಯತ್ ಕಾಲದ ಒಂದು ಕೃಷಿ ಉದ್ಯಮ, ಅದರಲ್ಲಿ ಕೆಲಸ ಮಾಡಿದ್ರು. ಇವರ ಟ್ಯಾಲೆಂಟ್ ಗುರುತಿಸಿದ ಸೌಕೋಸ್ ಆಡಳಿತ ಮಂಡಳಿ 1987ರಲ್ಲಿ ಇವ್ರನ್ನ ಅದಕ್ಕೆ ಚೇರ್ಮನ್ ಮಾಡಿಬಿಡ್ತು. ನಂತರ ರಾಜಕೀಯಕ್ಕೆ ಬಂದರು. 1990ರಲ್ಲಿ ಜನರಿಗೆ ಚೂರು ಪರಿಚಯ ಆಗ್ತಿದ್ದ ಹಾಗೆ MP ಚುನಾವಣೆಗೆ ನಿಂತುಬಿಟ್ರು. ಈತನ ಅದೃಷ್ಟಕ್ಕೆ ಅಲ್ಲಿ ಗೆಲುವು ಕೂಡ ಸಿಕ್ತು. ತಜಿಕಿಸ್ತಾನ್ನ ಸೋವಿಯತ್ ಸರ್ಕಾರದ ಸಂಸತ್ಗೆ ಪ್ರವೇಶ ಕೂಡ ಆಯಿತು ಈತಂದು. ನಿಮಗೆ ಗೊತ್ತಿರೋ ಹಾಗೆ ಆಗಿನ್ನೂ ತಜಿಕಿಸ್ತಾನ್ ಇಂಡಿಪೆಂಡೆಂಟ್ ಕಂಟ್ರಿ ಆಗಿರಲಿಲ್ಲ. ಸೋವಿಯತ್ ಯೂನಿಯನ್ ಅಡಿಯಲ್ಲೇ ಒಂದು ಪಾರ್ಲಿಮೆಂಟ್ ಇತ್ತು, ಅದರಲ್ಲಿ ಮೆಂಬರ್ ಆದ್ರು. ಆದರೆ ಆ ಟೈಮ್ನಲ್ಲಿ ತಜಿಕಿಸ್ತಾನ್ನಲ್ಲಿ ನಾಗರಿಕ ಸಂಘರ್ಷ ಶುರುವಾಯಿತು. ಹಾಗಾಗಿ 1992 ಆಗಸ್ಟ್ನಲ್ಲಿ ಅಂದಿನ ಅಧ್ಯಕ್ಷ ರಹಮಾನ್ ನಬಿಯೇವ್ ಮೇಲೆ ಒತ್ತಡ ಬಂದು ಅವರು ರಾಜೀನಾಮೆ ಕೊಟ್ಟರು. ಆಗ ಸ್ಪೀಕರ್ ಅಕ್ಬರ್ ಶೋ ಇಸ್ಕಾಂಡ್ರೋವ್ ಹಂಗಾಮಿ ಅಧ್ಯಕ್ಷರಾದರು. ನಾಗರಿಕ ದಂಗೆಯನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಅದೇ ವರ್ಷ ನವೆಂಬರ್ನಲ್ಲಿ ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು ಅವರು. ಆಗಲೇ ಸೋವಿಯತ್ ಒಕ್ಕೂಟ ಖುಜಾಂಡ್ ಅನ್ನೋ ಕಡೆ 16ನೇ ಅಧಿವೇಶನ ನಡೆಸಿ ಅಲ್ಲಿ ತಜಿಕಿಸ್ತಾನವನ್ನ ಸ್ವತಂತ್ರ ಗಣರಾಜ್ಯ ರಾಷ್ಟ್ರ ಅಂತ ಘೋಷಣೆ ಮಾಡಲಾಯಿತು.
ಆಗ ಕುಲಾಯಿಸ್ತು ಅದೃಷ್ಟ ಈ ರಹಮಾನ್ದು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಒಂದೇ ಸಲ MP ಆಗಿದ್ದ ಈ ಮನುಷ್ಯ ಏಕಾಏಕಿ ಅಧ್ಯಕ್ಷರೇ ಆಗ್ಬಿಟ್ರು. ಹಾಗಂತ ಚುನಾವಣೆಗೆ ನಿಂತರು ಅಂತಲ್ಲ, ಅಷ್ಟೊತ್ತಿಗೆ ಎಮಮಾಲಿ ರೆಹಮಾನ್ ಅಲ್ಲಿದ್ದ ಸಂಸದರ ಪೈಕಿ ಹೈಲೈಟ್ ಆಗಿ ಕಾಣಿಸ್ತಾ ಇದ್ರು. ಮಾತು ಶುರು ಮಾಡಿದ್ರೆ ತಜಕಿಸ್ತಾನ್ನ ನ್ಯಾಷನಲಿಸಂ, ರಾಷ್ಟ್ರೀಯತೆ ಅಂತ ಹೇಳೋಕ್ ಶುರು ಮಾಡಿದ್ರು. ಅಷ್ಟೊತ್ತಿಗೆ ತಜಿಕಿಸ್ತಾನ್ನಲ್ಲಿ ನಾಯಕತ್ವದ ಬಿಕ್ಕಟ್ಟು ಕೂಡ ಇತ್ತಲ್ಲ, ಹಾಗಾಗಿ ಅಲ್ಲಿನ ಮಾಜಿ ಆಂತರಿಕ ಸಚಿವ ಯಾಕೂಬ್ ಸಾಲಿಮೋವ್ ಇವರೇ ನಮ್ಮ ಲೀಡರ್ ಅಂತ ಅನೌನ್ಸ್ ಮಾಡಿದ್ರು. ಇಲ್ಲಿ ಮಹಮ್ಮದ್ ಯೂನುಸ್ ಬಂದ್ ಕೂತಿದೆಯಲ್ಲ ಬಾಂಗ್ಲಾದಲ್ಲಿ, ಅದೇ ತರ. ಸೊ 1994ರಲ್ಲಿ ತಜಿಕಿಸ್ತಾನಕ್ಕೆ ಹೊಸ ಸಂವಿಧಾನ ಅಳವಡಿಸಿಕೊಳ್ಳಾಯಿತು. ಆಗ ದೇಶದ ಮೊದಲ ಚುನಾವಣೆ ನಡೆದು ಎಮಮಾಲಿ ರೆಹಮಾನ್ ಗೆದ್ರು. ಆ ಜಯ ಅವ್ರನ್ನ ಮುಂದೆ ಯಾವತ್ತೂ ಸೋಲಿಲ್ಲದ ಸರದಾರನ ರೀತಿ ಮಾಡಿತು. 1994ರ ನವೆಂಬರ್ 16ಕ್ಕೆ ದೇಶದ ಮೊದಲ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ರು. ಈ ಮಧ್ಯೆ 1997ರವರೆಗೆ ತಜಿಕಿಸ್ತಾನ್ನಲ್ಲಿ ನಾಗರಿಕ ದಂಗೆ ಭುಗಿಲೇಳ್ತು. ಈ ವೇಳೆ ಈ ಹೋರಾಟವನ್ನ ನಿರ್ದಯವಾಗಿ ಹತ್ತಿಕ್ಕಲಾಯಿತು. ಭರ್ತಿ 1 ಲಕ್ಷ ಜನ ಪ್ರಾಣ ಕಳ್ಕೊಂಡ್ರು. ಹಾಗಾಗಿ ಎಮಮಾಲಿ ಆಡಳಿತವನ್ನ ಯುನೈಟೆಡ್ ತಾಜಿಕ್ ಅಪೋಸಿಷನ್ ಅನ್ನೋ ವಿಪಕ್ಷಗಳ ಒಕ್ಕೂಟ ವಿರೋಧಿಸಿತು. ಇದೇ ಟೈಮ್ನಲ್ಲಿ 1997 ಏಪ್ರಿಲ್ 30ನೇ ತಾರೀಕು ಇವರ ಹತ್ಯೆಗೂ ಪ್ರಯತ್ನ ನಡೆಯಿತು. 97ರ ಆಗಸ್ಟ್ ಮತ್ತು 98ರ ನವೆಂಬರ್ನಲ್ಲಿ 2 ದಂಗೆ ಪ್ರಯತ್ನಗಳೂ ಆದವು. ಆದರೆ ಎಮಮಾಲಿ ಯಮನ್ ರೀತಿ ಬಂದು ಅದೆಲ್ಲವನ್ನ ಹತ್ತಿಕ್ಕಿ ಬಿಸಾಕಿದ್ರು. ತಮ್ಮ ವಿರುದ್ಧ ತಿರುಗಿ ಬಿದ್ದ ಪ್ರತಿಯೊಬ್ಬರನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಇದೇ ಕೊನೆ. ಅಲ್ಲಿಂದ ಇವರ ಆಡಳಿತ ಮಾದರಿ ಚೇಂಜ್ ಆಯಿತು. ಕುಚ್ಚಿ ಬಲಪಡಿಸೋಕೆ ಬೇಕಾದ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡ್ರು. ಉಗ್ರ ಹೆಜ್ಜೆಗಳನ್ನು ಕೂಡ ಇಟ್ಟರು. 1999ರಲ್ಲಿ ಸಂವಿಧಾನದಲ್ಲಿ 5 ವರ್ಷ ಇದ್ದ ಅಧ್ಯಕ್ಷರ ಅವಧಿಯನ್ನ 7 ವರ್ಷಕ್ಕೆ ವಿಸ್ತರಣೆ ಮಾಡಲಾಯಿತು. ಅದೇ ವರ್ಷ ನವೆಂಬರ್ 6ಕ್ಕೆ ಚುನಾವಣೆ ನಡೆದು ಅದರಲ್ಲಿ 97% ಮತ ಪಡೆಯುವ ಮೂಲಕ ಭರ್ಜರಿ ಜಯವನ್ನು ಕೂಡ ಸಾಧಿಸಿದ್ರು. ಈ ಮೂಲಕ 2006ರವರೆಗೆ ಅಂದರೆ 7 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಇದರ ನಡುವೆನೇ ಅಂದರೆ 2003ರಲ್ಲಿ ಸಂವಿಧಾನದಲ್ಲಿ ಮತ್ತೊಂದು ಹೊಸ ಬದಲಾವಣೆ ತಂದರು. ಹೇಗೂ ಅವರ ಅಧ್ಯಕ್ಷೀಯ ಅವಧಿ 2 ಸಲ ಅಲ್ವಾ. ಸೊ 2006ರಿಂದ ಮತ್ತೆ 7 ವರ್ಷಗಳ 2 ಅವಧಿಗೆ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋಕೆ ಅವಕಾಶ ಕೊಡಿ ಅಂತ ಜನಾಭಿಪ್ರಾಯ ಸಂಗ್ರಹಿಸಿದ್ರು. ಅವರಿಗೆ ಜನ ಕೂಡ ನೀವು ಎಲೆಕ್ಷನ್ಗೆ ನಿಲ್ಲಿ ಅಂತ ಸಪೋರ್ಟ್ ಮಾಡ್ತಾರಂತೆ. ಹೀಗಾಗಿ ಮತ್ತೆ 2006ರ ಚುನಾವಣೆಯಲ್ಲೂ ಕೂಡ ಕಂಟೆಸ್ಟ್ ಮಾಡ್ತಾರೆ. ಅಲ್ಲೂ 79% ವೋಟ್ ತಗೊಂಡು ಅಧ್ಯಕ್ಷರಾಗಿ ಆಯ್ಕೆಯಾದರು. ಮುಂದೆ 2010ರಲ್ಲಿ ತಜಿಕಿಸ್ತಾನ್ನಲ್ಲಿರುವ ಅಮೆರಿಕ ರಾಯಭಾರಿ ಎಮಮಾಲಿ ರೆಹಮಾನ್ ಹಾಗೂ ಅವರ ಕುಟುಂಬದ ವಿರುದ್ಧ ದೊಡ್ಡ ಆರೋಪ ಮಾಡಿದ್ರು. ದೇಶದಲ್ಲಿರೋ ಪ್ರಮುಖ ಉದ್ಯಮಗಳನ್ನೆಲ್ಲ ಇವರೇ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಆದರೂ ತಜಿಕಿಸ್ತಾನ್ ಜನ ಮಾತ್ರ ರೆಹಮಾನ್ರನ್ನ ಬಿಟ್ಕೊಡಲ್ಲ, ಅಥವಾ ಬಿಟ್ಕೊಟ್ಟು ದಂಗೆ ಹೇಳೋಕೆ ಈ ನಾಯಕನೇ ಬಿಡಲ್ಲ. 2003ರಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ 84% ಮತ. ಅಷ್ಟು ಮಾತ್ರ ಅಲ್ಲ, 2015ರಲ್ಲಿ ತಜಿಕಿಸ್ತಾನದ ಶಾಂತಿ ಮತ್ತು ರಾಷ್ಟ್ರೀಯ ಏಕತೆಯ ಸ್ಥಾಪಕ ಅಂತ ಬಿರುದೆಲ್ಲ ಸಿಕ್ತು ಇವರಿಗೆ. ತಜಿಕಿಸ್ತಾನದ ಹೀರೋ ಅಂತ ಇವ್ರನ್ನ ಬಿಂಬಿಸಲಾಯಿತು. ಈಗ ಈತ ಎಷ್ಟು ಸ್ಟ್ರಾಂಗ್ ಅಂದರೆ ಇವರ ವಿರುದ್ಧ ಯಾರು ಪ್ರತಿಭಟನೆ ಕೂಡ ಮಾಡೋ ಹಾಗಿಲ್ಲ. ದೇಶದ ಎಲ್ಲ ಕಾನೂನು ಕ್ರಮಗಳಿಂದ ಇವರಿಗೆ ವಿನಾಯಿತಿ ಕೊಡಲಾಗಿದೆ. ಹಾಗೆ ಎಲ್ಲ ಪ್ರಾಂತ್ಯಗಳಿಗಿಂತ ಅವರಿಗೆ ಹೆಚ್ಚಿನ ಅಧಿಕಾರ, ವಿಟೋ ಪವರ್ ಎಲ್ಲವನ್ನ ಕೊಡಲಾಗತ್ತೆ. ಒಂದು ರೀತಿ ಇವರು ಬೇಡ ಅಂದಿದ್ದು ಅಲ್ಲ, ಯಾವುದು ಆಗಲ್ಲ, ಆಗಬೇಕಂದಿದ್ದು ಹಾಗೇ ಆಗುತ್ತೆ, ಯಾರು ತಡೆಯಲ್ಲ. ಲೈಫ್ ಟೈಮ್ ಅಧ್ಯಕ್ಷರಾಗಿರೋ ಥರ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನೋ ಈ ರಾಷ್ಟ್ರದಲ್ಲಿ ಹೆಚ್ಚಿನವರು ಸುನ್ನಿ ಮುಸ್ಲಿಮರಿದ್ದಾರೆ, ಅಂದರೆ ಇಸ್ಲಾಂನಲ್ಲೇ ಬಹುಸಂಖ್ಯಾತರು. ಅದರಲ್ಲಿ ಇಸ್ಲಾಮಿಕ್ ಆಚರಣೆಗಳ ವಿಚಾರದಲ್ಲಿ ಈತ ಅತ್ಯಂತ ವಿಚಿತ್ರವಾಗಿ ಮತ್ತು ವಿಶಿಷ್ಟವಾಗಿ ವರ್ತಿಸ್ತಾರೆ. ಇದೇ ಕಾರಣಕ್ಕೆ ಮಿಡಲ್ ಈಸ್ಟ್ನ ಮಾಧ್ಯಮಗಳಂತೂ ಇವ್ರನ್ನ ಇಸ್ಲಾಂನ ವಿರೋಧಿ ಅಂತಲೇ ಗುರುತಿಸ್ತಾರೆ. ಯಾಕಂದ್ರೆ ಈ ಧಾರ್ಮಿಕ ಮೂಲಭೂತವಾದ ಅನ್ನೋದು ಯಾವತ್ತಿದ್ರೂ ನನ್ನ ಕುರ್ಚಿಗೆ ಕುತ್ತು ತರುತ್ತೆ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತು, ಭಯ ಇದೆ. ಹೀಗಾಗಿ ಧರ್ಮದ ಹೆಸರಲ್ಲಿದ್ದ ಎಲ್ಲ ಪಕ್ಷಗಳಿಗೆ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ಇವತ್ತಿಗೆ ಅಲ್ಲಿ ಹುಡುಕಿದ್ರು ಕೂಡ ಇಸ್ಲಾಮಿಕ್ ಬ್ರದರ್ಹುಡ್, ಜಮಾತ್ ಇನ್ನಿತರ ಯಾವ ಸಂಘಟನೆ ಪಕ್ಷ ಸಿಗಲ್ಲ. ನಮಗಿನ್ನೂ ಆಶ್ಚರ್ಯ ಆಗ್ಬೋದು, ತಜಿಕಿಸ್ತಾನ್ನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಹಾಕೋದನ್ನ ಬ್ಯಾನ್ ಮಾಡಲಾಗಿದೆ. ಏನು ಇಸ್ಲಾಮಿಕ್ ಕಾನೂನಿಗೆ ವಿರುದ್ಧ ಅಂತ ಇಡೀ ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ವಾದ ಮಾಡ್ತಾರೆ ಇವ್ರ ಹತ್ರ. ಪಕ್ಕದ ಅಫ್ಘಾನಿಸ್ತಾನ, ಅಲ್ಲಂತೂ ಕೇಳಲೇಬೇಡಿ, ಅದು ನಿಮಗೆ ಗೊತ್ತು. ಆದರೆ ಇಲ್ಲಿ ಯಾವುದೇ ಮಹಿಳೆಯರು ಹಿಜಾಬ್ ಧರಿಸೋ ಹಾಗಿಲ್ಲ ಅನ್ನೋ ರೂಲ್ಸ್ ಇದೆ.
ಡಿಕ್ಟೇಟರ್ ಹೊರಡಿಸಿರುವ ಆದೇಶ. ಇಮಾಮ್ ಅಲಿ ರೆಹಮಾನ್ ಏನ್ ಹೇಳ್ತಾರೆ ಗೊತ್ತಾ, ಇದು ಕಡ್ಡಾಯ ಧಾರ್ಮಿಕ ಆಚರಣೆಯಲ್ಲ ಹಿಜಾಬ್, ಅದರ ಬದಲು ಒಳಗೆ ಬಚ್ಚಿಟ್ಕೊಂಡು ಕಾನೂನು ಬಾಹಿರ ಚಟುವಟಿಕೆ ಮಾಡೋಕೆ ಅವಕಾಶ ಸಿಗುತ್ತೆ, ಬೇಡ ಹಿಜಾಬ್ ಹಾಕಂಗಿಲ್ಲ ಅಂತ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಇಮಾಮ್ ಅಲಿ ರೆಹಮಾನ್ ತಾಜಿಕಿಸ್ತಾನ್ನಲ್ಲಿ. ಅಷ್ಟು ಮಾತ್ರ ಅಲ್ಲ, ಇಸ್ಲಾಮಿಕ್ ಧಾರ್ಮಿಕ ಡ್ರೆಸ್ ಕೋಡ್ ಕೂಡ ಅಪಾಯಕಾರಿ ಅಂತ ಖುದ್ದು ಅಲ್ಲಿನ ಕಲ್ಚರಲ್ ಮಿನಿಸ್ಟರ್ ಶಂಶುದ್ದೀನ್ ಹೇಳಿದ್ರು. ಈ ಇಮಾಮ್ ಅಲಿ ರೆಹಮಾನ್ರ ಮಿನಿಸ್ಟರ್ ಅದಕ್ಕೆ ಯಾವ ಲೆವೆಲ್ ತಲೆ ಓಡಿಸಿದ್ದಾರೆ ಅಂತ ಹೇಳಿದ್ರೆ, ಹಿಜಾಬ್ ಬದಲಾಗಿ ಮಹಿಳೆಯರು ತಾಜಿಕಿಸ್ತಾನ್ ಸ್ಟೈಲ್ ನಲ್ಲಿ ತಲೆ ಹಿಂದೆ ಬಟ್ಟೆ ಕಟ್ಕೋಬೇಕಂತೆ, ಚೂರು ಸ್ಕಾರ್ಫ್ ತರ, ನೋಡಿ ಸ್ಕ್ರೀನ್ ಮೇಲೆ ನೋಡ್ತಿದ್ರಿ, ಈ ತರ ಮಾಡಿ ಅಂತ ಮಹಿಳೆಯರಿಗೆ ಐಡಿಯಾ ಕೊಟ್ಟಿದ್ದಾರೆ ಇವರೇ. ಜೊತೆಗೆ 18 ವರ್ಷದೊಳಗಿನ ಮಕ್ಕಳು ಮಸೀದಿಯೊಳಗೆ ಕಾಲಿಡೋ ಹಾಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಅವರಿಗೆ ಧಾರ್ಮಿಕ ಶಿಕ್ಷಣ ಕೊಡೋ ಹಾಗಿಲ್ಲ ಚಿಕ್ಕ ವಯಸ್ಸಲ್ಲೇ ಅಂತ ರೂಲ್ಸ್ ಮಾಡಿದ್ದಾರೆ ಇವರು. ಸರ್ಕಾರಿ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ವೆಸ್ಟರ್ನ್ ಕಲ್ಚರ್ ಇರೋ ಪಾಠನೇ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಪುರುಷರು ಉದ್ದನೆಯ ಗಡ್ಡವನ್ನ ಬಿಡೋ ಹಾಗಿಲ್ಲ ಅಂತ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ. ಒಂದು ವೇಳೆ ಬಿಟ್ರೆ ಅಲ್ಲಿನ ಪೊಲೀಸರು ಅವ್ರನ್ನ ಎಳ್ಕೊಂಡು ಹೋಗಿ ಕಟ್ ಮಾಡಿಸಿ ವಾಪಸ್ ಕಳಿಸ್ತಾರೆ. ಆ ರೀತಿ ರಸ್ತೆಗಳಲ್ಲಿ ವಾರ್ನಿಂಗ್ ಕೊಡ್ತಾ ನಿಂತಿರ್ತಾರೆ ಪೊಲೀಸರು. ಅಷ್ಟು ಮಾತ್ರ ಅಲ್ಲ, ಈ ರಾಷ್ಟ್ರದಲ್ಲಿ ಎಲ್ಲರೂ ಕಡ್ಡಾಯವಾಗಿ ರಂಜಾನ್ ಆಚರಣೆ ವೇಳೆ ಉಪವಾಸ ಮಾಡಲ್ಲ ಅಂತ ಅಲ್ಲಿನ ಪತ್ರಿಕೆಗಳೇ ರಿಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ ಸರ್ಕಾರದ ಪರ್ಮಿಷನ್ ಇಲ್ಲದೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮನೂ ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ತರ ಮಾಡಿದ್ರೆ ಸರ್ಕಾರ ಇದನ್ನ ಕೋಮುವಾದದ ವಿಚಾರಗಳನ್ನ ಹರಡ್ತಾ ಇದ್ದೀರಾ ಅಂತ ಹೇಳಿ ಕನ್ಸಿಡರ್ ಮಾಡಿ ಕ್ರಮ ತಗೊಳುತ್ತೆ. ಜೊತೆಗೆ ಇಮಾಮ್ಗಳು ಅಂದ್ರೆ ಮಸೀದಿ ಮುಖ್ಯಸ್ಥರನ್ನ ಸರ್ಕಾರನೇ ಅಪಾಯಿಂಟ್ ಮಾಡೋದು. ಅವರು ಅಧ್ಯಕ್ಷರಿಗೆ ನಿಷ್ಠರಾಗಿರ್ಬೇಕು. ಅವರಿಗೆ ಹಣ ಎಲ್ಲ ಸರ್ಕಾರನೇ ಪೇಮೆಂಟ್ ಕೊಡುತ್ತೆ. ಅವರು ಯಾವುದೇ ಸಂಘಟನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ. ಕಳೆದ 31 ವರ್ಷಗಳಿಂದಲೂ ಹೀಗೇ ಇದೆ. ಇಡೀ ದೇಶವನ್ನ ಒಬ್ಬ ವ್ಯಕ್ತಿ ತಮ್ಮ 10 ಬೆರಳುಗಳ ಮೂಲಕ ಕಂಟ್ರೋಲ್ ಮಾಡ್ತಿದ್ದಾರೆ. ಹಾಗಂತ ಇವ್ರ ಬಗ್ಗೆ ಎಲ್ಲ ಕೆಟ್ಟ ಒಪಿನಿಯನ್ ಇದೆ ಅಂತನೂ ಅಲ್ಲ, ಕ್ರೂರಿ ಬರೀ ನೆಗೆಟಿವಿಟಿ ಇದೆ ಅಂತನೂ ಅಲ್ಲ. ಇವರಿಗೆ ಒಂದಷ್ಟು ಸಮರ್ಥಕರು ಕೂಡ, ಅಂದ್ರೆ ಅವ್ರನ್ನ ಅಲ್ಲಿ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ. ದೇಶದಲ್ಲಿ ನಾಗರಿಕ ದಂಗೆ ಏಳೋಕೆ ಬಿಟ್ಟಿಲ್ಲ. ಉಗ್ರವಾದದ ವಿರುದ್ಧ ಕಠಿಣ ಕ್ರಮ ತಗೊಂಡಿದ್ದಾರೆ. ಮಿಡಲ್ ಈಸ್ಟ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ರು ಕೂಡ ನಮ್ಮ ದೇಶದಲ್ಲಿ ಏನೂ ಆಗಿಲ್ಲ, ಶಾಂತಿ ಇದೆ, ಚೆನ್ನಾಗಿ ದುಡ್ಡಿದೆ ಜನರ ಹತ್ರ ಅಂತ ಫಾಲೋವರ್ಸ್ ಇವ್ರನ್ನ ಸಪೋರ್ಟ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಸಮುದಾಯಗಳೊಂದಿಗೂ ಚೆನ್ನಾಗಿದ್ದಾರೆ. ಅಮೆರಿಕ, ರಷ್ಯಾ, ಚೀನಾ ಎಲ್ರಿಗೂ ಇಮಾಮ್ ಅಲಿ ರೆಹಮಾನ್ ಬಹಳ ಪ್ರೀತಿ ಪಾತ್ರ. ಇನ್ನು ನಮ್ಮ ಭಾರತದ ಕಡೆಗೆ ಬಂದ್ರೆ, ಪಾಕಿಸ್ತಾನ ಎಷ್ಟೇ ಇವರೊಂದಿಗೆ ಸಂಬಂಧ ಇಂಪ್ರೂವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಕೂಡ ಈತ ಭಾರತದೊಂದಿಗೆ ತುಂಬಾ ಒಳ್ಳೆ ಸಂಬಂಧವನ್ನ ಹೊಂದೋಕ್ ಬಯಸ್ತಾರೆ. 95, 2001, 2012, 2016 ಒಟ್ಟು 4 ಸಲ ಇಮಾಮ್ ಅಲಿ ರೆಹಮಾನ್ ಭಾರತಕ್ಕೆ ಬಂದಿದ್ದಾರೆ. PM ನರೇಂದ್ರ ಮೋದಿ ಇವ್ರನ್ನ ವ್ಯಾಲ್ಯೂಡ್ ಫ್ರೆಂಡ್ ಅಂತ ಕರೆದಿದ್ರು, ಬೆಲೆ ಬಾಳುವ ಸ್ನೇಹಿತ ಅಂತ. ಜೊತೆಗೆ 2015 ಜುಲೈ 12ನೇ ತಾರೀಕು 2 ದಿನಗಳ ಪ್ರವಾಸ ಕೂಡ ಕೈಗೊಂಡಿದ್ರು. ಈ ಮೂಲಕ ತಾಜಿಕಿಸ್ತಾನ್ಗೆ ಕಾಲಿಟ್ಟ ಭಾರತದ ಮೊದಲ PM ಆದ್ರು ನರೇಂದ್ರ ಮೋದಿ ಅವರು. ಇನ್ನು ತಾಜಿಕಿಸ್ತಾನ್ನ ದುಶಾಂಬೆನಲ್ಲಿ ಭಾರತದ ರಾಯಭಾರ ಕಚೇರಿ ಇದ್ರೆ, ದಿಲ್ಲಿಲಿ ತಾಜಿಕಿಸ್ತಾನ ಎಂಬಸಿ ಆಫೀಸ್ ಇದೆ. ಸ್ನೇಹಿತರೆ, ಭಾರತ ತಾಜಿಕಿಸ್ತಾನ್ ಸಂಬಂಧ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ದೇಶದಲ್ಲಿ ನಮ್ದೊಂದು ವಾಯುನೆಲೆ ಕೂಡ ಇದೆ. ವಾಯುನೆಲೆ ನಮ್ದು, ಪಾಕಿಸ್ತಾನದ ನೆತ್ತಿ ಮೇಲೆ ಆ ಕಡೆ ಸೈಡು. ಚೀನಾ ಪಾಕಿಸ್ತಾನ್ ಕಟ್ಟು ಹಾಕೋಕೆ, ಅವರ ವಿರುದ್ಧ ಬಳಸೋಕೆ ಇಮಾಮ್ ಅಲಿ ರೆಹಮಾನ್ ಭಾರತಕ್ಕೆ ಬೇಸ್ ನಿರ್ಮಾಣಕ್ಕೆ ಜಾಗ ಕೊಟ್ಟಿದ್ದಾರೆ. ಏರ್ಫೋರ್ಸ್ನ ಬೇಸ್ ನಿರ್ಮಾಣ ಮಾಡೋಕ್ಕೆ, ಇಂಡಿಯನ್ ಏರ್ಫೋರ್ಸ್ದು. 2 ರಾಷ್ಟ್ರಗಳ ಮಧ್ಯೆ ರೆಗ್ಯುಲರ್ ಆಗಿ ಮಿಲಿಟರಿ ಟ್ರೈನಿಂಗ್ ಹಾಗೂ ಜಂಟಿ ಸೇನಾ ಅಭ್ಯಾಸ ಕೂಡ ನಡೆಯುತ್ತೆ. ಉಗ್ರವಾದದ ವಿರುದ್ಧ ಹೋರಾಡೋ ಭಾರತಕ್ಕೆ ತಾಜಿಕಿಸ್ತಾನ್ ಸಪೋರ್ಟ್ ಮಾಡ್ತಾನೆ ಬಂದಿದೆ. ಭಾರತದ ವಿವಿಧ ಪ್ರೋಗ್ರಾಮ್ಸ್ ಅಡಿಯಲ್ಲಿ ತಾಜಿಕಿಸ್ತಾನ್ನಲ್ಲಿ ಹಲವಾರು ಭಾರತೀಯ ವೈದ್ಯರು, ಇಂಜಿನಿಯರ್ಸ್ ತಾಜಿಕಿಸ್ತಾನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಉಚಿತ ಕಣ್ಣಿನ ತಪಾಸಣೆಗೆ ಹಲವು ಕಾರ್ಯಕ್ರಮ ಮಾಡ್ತಿರ್ತಾರೆ. ದುಶಾಂಬೆ ಹಾಗೂ ಇತರ ಪ್ರದೇಶಗಳಲ್ಲಿ ಇಂಗ್ಲಿಷ್ ಭಾಷಾ ತರಬೇತಿ ಕೇಂದ್ರಗಳಿಗೆ ಭಾರತ ದುಡ್ಡು ಕೊಡುತ್ತೆ. 2023-24 ಆರ್ಥಿಕ ವರ್ಷದಲ್ಲಿ ಒಟ್ಟು $51.65 ಮಿಲಿಯನ್ ವ್ಯಾಪಾರ ಆಗಿದೆ. ಇದರಲ್ಲಿ ಭಾರತ $51.64 ಮಿಲಿಯನ್ ಮೊತ್ತದ ವಸ್ತುಗಳನ್ನು ಅವ್ರಿಗೆ ಕಳಿಸಿದೆ. ಅವ್ರು ನಮಗೆ ಏನು ಕಳಿಸಲ್ಲ, ನಮ್ಮ ಹತ್ರ ತಗೊಳ್ಳೋದು ಮಾತ್ರ. ಅವ್ರು ಬರೀ $0.01 ಮಿಲಿಯನ್ ಮೊತ್ತದ ವಸ್ತುಗಳನ್ನ ಭಾರತಕ್ಕೆ ಕಳಿಸಿದ್ದಾರೆ ಅಷ್ಟೇ. ಹಾಗಂತ ಇವರು ಮುಗಿದ ಮೇಲೆ ಇವರೇ ಲಾಸ್ಟ್ ಡಿಕ್ಟೇಟರ್, ನೆಕ್ಸ್ಟ್ ಅಲ್ಲಿ ಮತ್ತಿನ್ನೇನಾಗುತ್ತೋ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ಇವರ ಹಿರಿಯ ಮಗ ರುಸ್ತಮ್ ಎಮಮಾಲೆ 2017 ಜನವರಿಯಲ್ಲೇ ತಾಜಿಕಿಸ್ತಾನ್ ರಾಜಧಾನಿ ದುಶಾಂಬೆ ನಗರದ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಮುಂದೆ ಇವರೇ ತಾಜಿಕಿಸ್ತಾನ್ನ ಡಿಕ್ಟೇಟರ್ ಆಗಬಹುದು ಅನ್ನೋ ಬಲವಾದ ನಂಬಿಕೆ ಇದೆ. ಅಂತ ಒಂದು ಪರಿಸರವನ್ನ ನಿರ್ಮಾಣ ಮಾಡಿ ಆಗಿದೆ ಆಲ್ರೆಡಿ ಇಮಾಮ್ ಅಲಿ ರೆಹಮಾನ್. ಸೊ ಇಷ್ಟೆಲ್ಲ ವಿಶಿಷ್ಟತೆಯನ್ನ ಹೊಂದಿರೋ ರಾಷ್ಟ್ರ ನಮ್ಮ ಪಕ್ಕದಲ್ಲೇ ಇದೆ. ನಮ್ಮ ಅಫಿಷಿಯಲ್ ಮ್ಯಾಪ್ ಪ್ರಕಾರ ಹೋದ್ರೆ ಬಾರ್ಡರ್ ನಿಂದ 16 ಕಿಲೋಮೀಟರ್ ದೂರದಲ್ಲೇ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಹೇಗೆ ಅಂತ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.